ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ನಿಮ್ಮನೆಯಲ್ಲಿ ದೋಸೆ ಹಿಟ್ಟು ಅಂದ್ರೆ ಬೆಳಗಿನ ದೋಸೆ ಹಿಟ್ಟು ಉಳಿದಿದ್ರೆ ನಿಮ್ಮ ಕೈಯಲ್ಲಿ ಒಂದು ಹಾಲಿನ ಪ್ಯಾಕೆಟ್ ಇದ್ರೆ ಸಂಜೆ ಹೊತ್ತಲ್ಲಿ ಈ ರೀತಿ ಮಾಡಿ ನೋಡಿ. ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಬೇಕು. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಕೂಡ್ಲೆ ಸಿಗುತ್ತೆ. ನೋಡಿ, ಮೊದಲು ಇದಕ್ಕೆ ನಮ್ಮ ಉಳಿದಿರುವಂತಹ ದೋಸೆ ಅಥವಾ ಇಡ್ಲಿ ಹಿಟ್ಟು ಯಾವುದು ಆಗ್ಬೋದು, ಅರ್ಧ ಕಪ್ಪು ತಗೋಬೇಕು. ಅದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಕ್ಕಿ ಹುಡಿ ಹಾಕ್ತಾ ಇರೋದು. ಅದೇ ರೀತಿ 1 ಟೇಬಲ್ ಸ್ಪೂನ್ ಮೈದಾ ಕೂಡ ಹಾಕ್ತಾ ಇದ್ದೀನಿ. ಇನ್ನು 1 ಟೇಬಲ್ ಸ್ಪೂನ್ ತೆಂಗಿನ ತುರಿ. ಈ 3 ಕೂಡ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ನಾನಿಲ್ಲಿ ಕಲ್ಲುಪ್ಪು ಉಪಯೋಗಿಸಿರೋದು, ಅದ ಕಾರಣ ಅದು ಕರಗಬೇಕು ಕರೆಕ್ಟ್ ಆಗಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು, 1 ಟೇಬಲ್ ಸ್ಪೂನ್ ನೀರು ಹಾಕ್ತೀನಿ. ಬೇಕಿದ್ರೆ ಮಾತ್ರ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಅಂದ್ರೆ ನಾವು ತಗೊಳ್ಳುವ ಹಿಟ್ಟು ಯಾವ ರೀತಿ ಇದೆಯೋ ಆ ರೀತಿ. ಆಮೇಲೆ ಇದಕ್ಕೆ 1 ಈರುಳ್ಳಿ, ಆಮೇಲೆ ಕ್ಯಾರೆಟ್, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೊಂಡಿದ್ದೀನಿ. ಈರುಳ್ಳಿ ನಾನು ಸಣ್ಣ ಗಾತ್ರದ 1 ತಗೊಂಡಿರೋದು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಇನ್ನು ನೋಡಿ, ಸ್ವಲ್ಪ ಅಂದ್ರೆ 1/4 ಟೀ ಸ್ಪೂನ್ ಏನಿಲ್ಲ, ನಮಗೆ ಬೆರಳಲ್ಲಿ ಇಡುವಷ್ಟು ಒಂದು ಸ್ವಲ್ಪ ನಾನಿಲ್ಲಿ ಬೇಕಿಂಗ್ ಸೋಡಾ ಕೂಡ ಹಾಕ್ತಾ ಇದ್ದೀನಿ. ಇನ್ನೊಂದು 5 ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ ಇದನ್ನ. 5 ನಿಮಿಷ ಆಗಿದೆ ನೋಡಿ, ಹಿಟ್ಟು ಈ ರೀತಿ ಇದೆ. ಒಂದ್ ವೇಳೆ ನೀರಾಗಿದೆ ನಿಮ್ಗೆ ಮೈದಾ ಎಕ್ಸ್ಟ್ರಾ ಸೇರಿಸ್ಬೋದು. ಆಮೇಲೆ ಬೇಕಾಗಿರೋದು ಈ ರೀತಿ ಒಂದು ಪ್ಯಾಕೆಟ್, ಹಾಲಿನ ಪ್ಯಾಕೆಟ್ ಯಾವುದು ಆಗ್ಬಹುದು. ಅದ್ರೊಳಗಡೆ ನಾನು ಈ ರೀತಿ ಹಿಟ್ಟನ್ನ ತುಂಬಿಸ್ತಾ ಇದ್ದೀನಿ. ಒಂದ್ ವೇಳೆ ನೀರಾಗಿದ್ರೆ ನಾನು ಹೇಳಿದ್ದೀನಿ ಮೈದಾ ಸೇರಿಸ್ಬೋದು ಅಂತ. ನೋಡಿ, ಎಲ್ಲ ಕೂಡ ಹಿಟ್ಟು ಹಾಕ್ತೀನಿ. ಫುಲ್ ಆಗಿ ಹಾಕ್ತಾ ಇದ್ದೀನಿ. ಅಂದ್ರೆ ನಾನು ಇಲ್ಲಿ ಅರ್ಧ ಕಪ್ ಮಾತ್ರ ಮಾಡಿರೋದು. ಇನ್ನು ನೋಡಿ, ಈ ರೀತಿ ಮಿಕ್ಸ್ ಮಾಡ್ಬಿಟ್ಟು ನೋಡಿ ಈ ಭಾಗ ಇದೆಯಲ್ಲ, ಅಲ್ಲಿ ತೂತ್ ಮಾಡ್ಬೇಕು. ಸ್ವಲ್ಪ ದೊಡ್ಡ ತೂತ್ ಮಾಡ್ಕೋಬೇಕು. ಇಲ್ಲಿ ಚೆಕ್ ಮಾಡ್ಬಿಟ್ಟೆ ಎಣ್ಣೆಗೆ ಹಾಕೋಬೇಕು. ನೀರಾಗಿದ್ರೆ ಮೊದ್ಲೇ ನೋಡ್ಕೊಂಡೆ ಇದ್ ಮಾಡ್ಬೇಕು. ನೋಡಿ, ಈ ರೀತಿ ನಾನು ತೂತ್ ಮಾಡಿಟ್ಟಿದ್ದೀನಿ. ಇನ್ನು ಇದನ್ನ ಫ್ರೈ ಮಾಡ್ಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಸ್ವಲ್ಪ ಹಿಟ್ಟು ಪ್ರೆಸ್ ಮಾಡಿಬಿಟ್ಟು ನಾನು ನೋಡಿ ಮೊದ್ಲು ಈ ರೀತಿ ಚಾಕು ಉಪಯೋಗಿಸಿ ಈ ರೀತಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಅದು ಕೂಡ ಸುಲಭ ಆಗುತ್ತೆ. ಆದ್ರೆ ಶೇಪ್ ಮಾತ್ರ ಸ್ವಲ್ಪ ಕರೆಕ್ಟ್ ರೌಂಡ್ ಬರಲ್ಲ ಈ ರೀತಿ ಮಾಡಿದ್ರೆ. ನೋಡಿ, ಈ ರೀತಿ ಮಾಡಬೇಕು. ಆಮೇಲೆ ಅದೇ ಮೇಲೆ ಎದ್ದು ಬರುತ್ತೆ ಫ್ರೈ ಆಗುವಾಗ. ನೋಡಿ, ಈ ರೀತಿ ಇನ್ನೆರಡು ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಫ್ರೈ ಆಗಿ ನಮ್ಮ ಈವ್ನಿಂಗ್ ಸ್ನ್ಯಾಕ್ ಇಲ್ಲಿ ರೆಡಿ ಆಗಿದೆ. ಕ್ಯೂಟ್ ಆಗಿರುತ್ತೆ ನೋಡೋದಿಕ್ಕೂ. ಯಾಕಂದ್ರೆ ನಾವು ಸಣ್ಣ ಸಣ್ಣಕ್ಕೆ ಮಾಡೋದಲ್ವ. ಮಕ್ಕಳಿಗೆಲ್ಲ ಸ್ಕೂಲ್ ಬಿಟ್ಟು ಬರುವಾಗ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು ನೋಡಿ, ಈ ರೀತಿ ಕತ್ತರಿ ಉಪಯೋಗಿಸಿ ಕೂಡ ಮಾಡ್ಬೋದು. ಅದು ಯಾವ ರೀತಿ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ಹಿಟ್ಟು ಪ್ರೆಸ್ ಮಾಡಬೇಕು. ಹಿಟ್ಟು ಹೊರಗಡೆ ಬಂದ ತರಾನೇ ಈ ರೀತಿ ಕತ್ತರಿಯಲ್ಲಿ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಅವಾಗ ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ. ಒಂದೇ ಶೇಪಲ್ಲಿ, ರೌಂಡ್ ಶೇಪಲ್ಲಿ ಬರುತ್ತೆ ನಮಗೆ, ಒಂದೇ ಸೈಜಲ್ಲಿ. ನೋಡಿ, ಅದೇ ರೀತಿ ಮಾಡಿದ್ರೆ ಆಯ್ತು. ತುಂಬಾ ಸುಲಭ ಆಗುತ್ತೆ. ಒಂದ್ ವೇಳೆ ನಿಮ್ಗೆ ಈ ರೀತಿ ಕಷ್ಟ ಅಂತ ಅನ್ಸಿದ್ರೆ ಸ್ಪೂನಲ್ಲಿ ತೆಗೆದು ಕೂಡ ಹಾಕೋಬಹುದು ಹಿಟ್ಟನ್ನ. ಯಾವ ರೀತಿ ಬೇಕಿದ್ರು ಮಾಡ್ಬೋದು. ನೋಡಿ, 2 ಬದಿ ಕೂಡ ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡಿ, 2 ಬದಿ ಕೂಡ ಫ್ರೈ ಆಗಿದೆ. ನೋಡಿ, ಇದು ಸ್ವಲ್ಪ ಶೇಪ್ ಅಲ್ಲಿ ವ್ಯತ್ಯಾಸ ಬರುತ್ತೆ ಈ ರೀತಿ ಮಾಡುವಾಗ. ನೋಡಿ, ತುಂಬಾನೇ ಕ್ಯೂಟ್ ಆಗಿರುತ್ತೆ ಇದು ನೋಡೋದಿಕ್ಕೂ. ರುಚಿ ಕೂಡ ಸೂಪರ್ ಆಗಿರುತ್ತೆ. ಇದೇ ರೀತಿ ಉಳಿದನ್ನೆಲ್ಲ ರೆಡಿ ಮಾಡಿ ತರ್ತೀನಿ ನಾನು. ನೋಡಿ, ಎಲ್ಲ ಕೂಡ ರೆಡಿ ಆಗಿದೆ. ಒಳ್ಳೆ ಕ್ರಿಸ್ಪಿ ಆಗಿದೆ. ನೋಡಿ, ಸೌಂಡ್ ಕೇಳುವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ. ನೋಡಿ, ಈ ರೀತಿ ಇರುತ್ತೆ. ಅರ್ಧ ಕಪ್ಪಲ್ಲಿ ಇಷ್ಟು ರೆಡಿ ಆಗಿದೆ. ಬಿಸಿ ಬಿಸಿ ಬೋಂಡ ಅಂತ ಹೇಳ್ಬೋದು, ಅಥವಾ ನೋಡಿ ಸಣ್ಣಕ್ಕಿರುತ್ತೆ ಇದು. ಬೋಂಡ ಶೇಪಲ್ಲಿ ಅಲ್ವಾ. ನೋಡಿ, ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಟೀ ಜೊತೆ ತಿನ್ನೋದಿಕ್ಕಂತೂ ಸೂಪರ್ ಆಗಿರುತ್ತೆ. ಹಾಗೆ ತಿನ್ಬೋದು ಅಥವಾ ಸಾಸ್ ಜೊತೆ ಎಲ್ಲ ಅದ್ಬಿಟ್ಟು ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.